ಮಹಿಳೆಯರು ಹೊರಗೂ ದುಡಿದು ಮನೆಯನ್ನ ನಿರ್ವಹಿಸ್ತಾರೆ. ಕೆಲವು ಹೆಣ್ಣು ಮಕ್ಕಳು ಕುಟುಂಬ ನಿರ್ವಹಣೆ ಹಾಗೂ ಕಂಪನಿ ಕೆಲಸ, ವೈಯಕ್ತಿಕ ಆರೋಗ್ಯದ ನಡುವೆ ಸಿಲುಕಿ ಪರದಾಡುವಂತಹ ಸ್ಥಿತಿಗೆ ತಲುಪಿದ್ದಾರೆ. ಅದರಲ್ಲೂ ಭಾರತದಲ್ಲಿ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮಾನಸಿಕ ಆರೋಗ್ಯ ಪುರುಷರಿಗಿಂತ ಕೆಳಮಟ್ಟದಲ್ಲಿದೆ ಎಂದು ಅಧ್ಯಯನಗಳು ಹೇಳ್ತಾ ಇವೆ. ಅದೇ ನಿಟ್ಟಿನಲ್ಲಿ ಮಹಿಳೆಯರು ಎದುರಿಸುವಂತಹ ವಿವಿಧ ಒತ್ತಡದಿಂದಾಗಿ ಹೊರಬರೋದು ಹೇಗೆ, ಈ ಒತ್ತಡ ನಿಭಾಯಿಸುವಲ್ಲಿ ಅವರು ಯಾವ ರೀತಿಯ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ತಿಳಿಯೋಣ ಬನ್ನಿ. ಹೊರಗೂ ಮನೆ ಒಳಗೂ ದುಡಿಯುವ ಮಹಿಳೆಯರು. ಹೆಣ್ಣು ಮಕ್ಕಳು ಕೆಲಸದ ಒತ್ತಡದಿಂದ ಹೊರಬರುವುದು ಹೇಗೆ? ಈ ಆಧುನಿಕ ಯುಗದಲ್ಲಿ, ಅದರಲ್ಲೂ ಯಾಂತ್ರಿಕ ಯುಗದಲ್ಲಿ ಪ್ರತಿಯೊಬ್ಬರೂ ಮಾನಸಿಕ ಸಮಸ್ಯೆಗಳನ್ನು ಎದುರಿಸುವುದು ಸಾಮಾನ್ಯ ಎನ್ನುವಷ್ಟು ಕಠಿಣ ದಿನಗಳು ಎದುರಿಸಬೇಕಾಗಿದೆ. ಅದರಲ್ಲೂ ನಗರದಲ್ಲಿ ನೆಲೆಸಿರುವವರ ಮಾನಸಿಕ ಆರೋಗ್ಯ ಬಹಳಷ್ಟು ಕಾರಣಗಳಿಂದ ಏರುಪೇರಾಗೋದನ್ನ ನೋಡಬಹುದು. ಅದರಲ್ಲೂ ಇತ್ತೀಚೆಗೆ ಮಹಿಳೆಯರ ಮಾನಸಿಕ ಆರೋಗ್ಯದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿನ ಬದಲಾವಣೆ ಚರ್ಚಾ ವಿಷಯವಾಗ್ತಿದೆ. ಮಹಿಳೆ ಕುಟುಂಬ ನಿರ್ವಹಣೆ ಹಾಗೂ ಕಂಪನಿ ಕೆಲಸ, ವೈಯಕ್ತಿಕ ಆರೋಗ್ಯದ ನಡುವೆ ಸಿಲುಕಿ ಪರದಾಡುವ ಸ್ಥಿತಿಗೆ ತಲುಪಿದ್ದಾಳೆ. ಅದರಲ್ಲೂ ಭಾರತದಲ್ಲಿ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮಾನಸಿಕ ಆರೋಗ್ಯ ಪುರುಷರಿಗಿಂತ ಕೆಳಮಟ್ಟದಲ್ಲಿದೆ ಅಂತ ಅಧ್ಯಯನಗಳು ಹೇಳ್ತಿವೆ. ಇದಕ್ಕೆ ಹಲವು ಕಾರಣಗಳನ್ನ ಪಟ್ಟಿ ಮಾಡಬಹುದಾಗಿದೆ. ಮಹಿಳೆಯರು ಮನೆಯಲ್ಲಿ ಪತಿ, ಮಕ್ಕಳು, ತಂದೆ, ತಾಯಿ ಹೀಗೆ ಎಲ್ಲಾ ಜವಾಬ್ದಾರಿಗಳ ನಡುವೆ ಕೆಲಸದ ಒತ್ತಡದ ದಿನಗಳನ್ನೇ ಕಳೆಯಬೇಕಾಗಿದೆ. ಇದು ಅವರ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಭಾರತದಲ್ಲಿ ಮಹಿಳೆಯರು ಸಾಮಾನ್ಯವಾಗಿ ತಾರತಮ್ಯ ಮತ್ತು ಅಸಮಾನತೆಯನ್ನು ಎದುರಿಸುತ್ತಾರೆ. ಜೊತೆಗೆ ಅವರಿಗೆ ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗದಲ್ಲಿ ಸಮಾನ ಅವಕಾಶಗಳ ಕೊರತೆ ಇಂದಿಗೂ ನಾವು ನೋಡಬಹುದು. ಇಂಥ ಹಲವು ಪ್ರತಿಕೂಲ ಪರಿಣಾಮಗಳಿಂದಾಗಿ ಮಹಿಳೆಯರ ಮಾನಸಿಕ ಆರೋಗ್ಯ ಇಂದು ಪುರುಷರಿಗಿಂತ ಹೆಚ್ಚು ಆರೈಕೆಯ ಅವಶ್ಯಕತೆ ಇದೆ ಅಂತ ಹೇಳಲಾಗಿದೆ. ಹಾಗೆ ನಾವಿಂದು ಕೆಲಸದ ಸ್ಥಳದಲ್ಲಿ ಮಹಿಳೆಯರು ಎದುರಿಸುವ ಒತ್ತಡದಿಂದಾಗಿ ಹೊರಬರುವುದು ಹೇಗೆ, ಈ ಒತ್ತಡ ನಿಭಾಯಿಸುವಲ್ಲಿ ಅವರು ಯಾವ ರೀತಿ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋದನ್ನ ತಿಳಿಯೋಣ. ಕೆಲಸದ ಸ್ಥಳದಲ್ಲಿನ ಒತ್ತಡ ನಿರ್ವಹಣೆಗೆ ವೈಯಕ್ತಿಕ ಬೆಂಬಲ ಹಾಗೆ ಬಾಹ್ಯ ಬೆಂಬಲದ ಅವಶ್ಯಕತೆ ಇದೆ. ಅದರಲ್ಲೂ ಕುಟುಂಬದಿಂದ ಸಿಗುವಂಥ ಬೆಂಬಲ ಪ್ರಮುಖ ಅನ್ಸುತ್ತೆ. ಆರೋಗ್ಯಕರ ಮನೆಯ ವಾತಾವರಣವು ನೀವು ಎಂಥ ಸಮಸ್ಯೆಯೊಳಗೆ ಸಿಲುಕಿದ್ರೂ ಕೂಡ ಹೊರಬರಲು ಒಂದು ಮಾರ್ಗವಾಗುತ್ತೆ. ಹೀಗಾಗಿ ಮನೆಯ ವಾತಾವರಣ ಬಹಳ ಸುಂದರವಾಗಿ ಇರುವಂತೆ ಮಾಡಿಕೊಳ್ಳುವ ಜವಾಬ್ದಾರಿ ನಿಮ್ಮದಾಗಿರಲಿದೆ. ನಿಮ್ಮ ಒತ್ತಡಕ್ಕೆ ಕಾರಣವಾಗುವ ಅಂಶ ಯಾವುದು ಅನ್ನೋದನ್ನ ಮೊದಲು ನೀವು ಪತ್ತೆ ಮಾಡಿಕೊಳ್ಳಿ. ಒಂದ್ ವೇಳೆ ಆ ಕಾರಣವನ್ನ ಇನ್ನೆಂದು ಅನುಭವಿಸದಿರುವಂತೆ ನೀವೇ ಒಂದು ಬೌಂಡರಿ ಹಾಕಿಕೊಳ್ಳಿ. ಇದು ಕೆಲಸದ ಒತ್ತಡ ಕಡಿಮೆ ಮಾಡುವಂತಿರಲಿ. ಹಾಗೆ ಆಫೀಸ್ನ ಒತ್ತಡ ಎಷ್ಟೇ ಇದ್ರೂ ಕೂಡ ಅದನ್ನ ಅಲ್ಲಿಯೇ ಬಿಟ್ಟು ಬರುವಂತಹ ಅಭ್ಯಾಸ ರೂಢಿಸಿಕೊಳ್ಳಿ. ನೀವೊಮ್ಮೆ ಮನೆ ತಲುಪಿದ್ರೆ ಪತ್ನಿಯಾಗಿ, ತಾಯಿಯಾಗಿ ಮಾತ್ರ ಮನೆಯಲ್ಲಿ ಕಾಣಿಸಿಕೊಳ್ಳುವ ಅಭ್ಯಾಸ ಮಾಡಿ. ಇದು ನಿಮ್ಮ ಮಾನಸಿಕ ಒತ್ತಡ ನಿವಾರಣೆಯ ಸುಲಭ ದಾರಿ. ನಿತ್ಯ ಪೋಷಕಾಂಶಯುಕ್ತ ಆಹಾರ ಸೇವಿಸಿ. ಸಮತೋಲಿತ ಆಹಾರ, ಯೋಗ, ವ್ಯಾಯಾಮ ಮಾಡುವ ಅಭ್ಯಾಸವಿರಲಿ. ನಿಮಗೆ ಹೆಚ್ಚು ಒತ್ತಡದ ಕೆಲಸವಿದೆ ಎಂದಾದರೆ ಬೇಗ ಮಲಗಿ ಬೇಗ ಏಳುವ ಅಭ್ಯಾಸ ಮಾಡುವುದು ಅತ್ಯುತ್ತಮ. ಈ ಸಮಯದಲ್ಲಿ 7 ರಿಂದ 8 ಗಂಟೆಗಳ ನಿದ್ರೆ ಅವಶ್ಯಕ. ಕೊಬ್ಬಿನಾಂಶ ಭರಿತ ಆಹಾರ, ಕರಿದ ತಿಂಡಿಗಳು, ಜಂಕ್ ಫುಡ್ಗಳಿಂದ ಆದಷ್ಟು ದೂರವಿರಿ. ಇವು ನಿಮ್ಮ ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತವೆ. ದೇಹದ ತೂಕದ ಕಡೆಗೆ ಗಮನವಿಡಿ. ನಿಯಮಿತವಾಗಿ ಆರೋಗ್ಯ ತಪಾಸಣೆ ನಡೆಸೋದು ಬಹಳ ಉತ್ತಮ. ಧ್ಯಾನ, ಪ್ರವಾಸ, ಮಕ್ಕಳ ಚಟುವಟಿಕೆಯಲ್ಲಿ ತೊಡಗುವುದು, ಸಿನಿಮಾ ಇಂಥ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಒಬ್ಬರೇ ಇರುವುದನ್ನು ಆದಷ್ಟು ತಪ್ಪಿಸಿ. ಹೊಸ ಸ್ಥಳಗಳನ್ನು ನೋಡಲು ಯಾವಾಗಲೂ ಉತ್ಸುಕರಾಗಿರಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.